ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿ ರಾಜ್ JPT. ಸ್ನೇಹಿತರೆ, ನಮ್ಮ ಗುಂಡ್ಲುಪೇಟೆ ನಮ್ಮ ಹೆಮ್ಮೆ, ನಮ್ಮ ಊರು ನಮಗೆ ಬಹಳ ಹೆಮ್ಮೆ ಕೊಡುತ್ತೆ. ಯಾಕಂದರೆ ನಾವು ಹುಟ್ಟಿ ಬೆಳೆದು ಆಟ ಆಡಿ ನೋವು ನಲಿವು ಕಷ್ಟ ಸುಖ ಸ್ನೇಹಿತರ ಜೊತೆ ಒಡನಾಟ ಇಟ್ಕೊಂಡು ಮತ್ತು ಅನೇಕ ಕಾಲೇಜ್ ಡೇಸ್ಗಳಲ್ಲಿ ಮತ್ತು ಬಾಲ್ಯದ ದಿನಗಳನ್ನೆಲ್ಲ ಕಳೆದಿದ್ದು ನಮ್ಮ ಹುಟ್ಟೂರು ಗುಂಡ್ಲುಪೇಟೆ ತಾಲೂಕು. ಈ ತಾಲೂಕು ಬಗ್ಗೆ ಹೇಳಬೇಕು ಅಂತಂದರೆ ಬಹಳ ವಿಶೇಷವಾದಂತಹ ಪ್ರೀತಿ ನಮಗೆ. ಯಾಕಂದರೆ ಈಗಾಗಲೇ ಕೂಡ ನಮ್ಮ ಗುಂಡ್ಲುಪೇಟೆ ಹುಲಿಗಳ ನಾಡು ಅಂತಕ್ಕಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ಭಾಳಷ್ಟು ಒಂದು ವಿಷಯಗಳನ್ನು ಮಂಡನೆ ಮಾಡ್ತಾಯಿದ್ದಾರೆ. ಆ ಎಲ್ಲ ನಮ್ಮ ಗುಂಡ್ಲುಪೇಟೆ ಹುಲಿಗಳ ನಾಡು ಅಂತಕ್ಕಂಥ ಎಲ್ಲ ಅಡ್ಮಿನ್ನರ್ಗೂ ಕೂಡ ನಾನು ವಂದಿಸ್ತಾ ಅವರ ಚಾನಲು ಕೂಡ ಶುಭವಾಗಲಿ. ಹಾಗೆ ನಾನು ಸ್ವಲ್ಪ ವಿಭಿನ್ನವಾಗಿ ಯೋಚನೆ ಮಾಡ್ತಕ್ಕಂಥವನು. ಯಾಕಂದರೆ ನಮ್ಮ ಗುಂಡ್ಲುಪೇಟೆ ನಿಮ್ಮ ಪರಿಚಯ ಅಂತಂದರೆ ಅಲ್ಲಿ ಹುಲಿ ಸಿಂಬಲ್ ಇದೆ, ನನ್ನ ಸಿಂಬಲ್ಲಿ ಗುಬ್ಬಚ್ಚಿ ಸಿಂಬಲ್ ಇದೆ. ಯಾಕಂದರೆ ಗುಬ್ಬಚ್ಚಿ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕಲ್ಲ, ಸಣ್ಣ ಗುಬ್ಬಚ್ಚಿ. ಹಾಗೆ ನಾನು ಕೂಡ ಸಣ್ಣಕ್ಕಿದ್ದೀನಿ, ಹಾಗಾಗಿ ಗುಬ್ಬಚ್ಚಿ ಸಿಂಬಲ್ನ ಹಾಕ್ಕೊಂಡಿದ್ದೀನಿ. ಅಂದರೆ ಗುಂಡ್ಲುಪೇಟೆಯಲ್ಲಿ ಹಲವಾರು ಜನ ಸಾಧಕರಿದ್ದಾರೆ, ರಾಜಕೀಯ ಮುಖಂಡರಿದ್ದಾರೆ, ಸಂಘಟನೆಯ ಮುಖಂಡರಿದ್ದಾರೆ. ಅವರ ಬದುಕು, ಅವರ ಜೀವನ, ಅವರು ನಡೆದು ಬಂದಂತಹ ಹಾದಿ, ಅವರ ಕಷ್ಟದ ಏಳು ಬೀಳುಗಳು, ಅವರ ಜೀವನದಲ್ಲಿ ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ರು ಅವ್ರ ಮೇಲೆ ಬರೋದಕ್ಕೆ ಇನ್ನೂ ಅನೇಕ ಸಾಧಕರಿದ್ದಾರೆ. ಆ ಸಾಧಕರನ್ನು ಮರೆಯ ಹಿಂದೆ ಅವರು ಇಷ್ಟೆಲ್ಲ ಕಷ್ಟಪಟ್ಟರು ಅಂತಕ್ಕಂತಹ ಒಂದು ಮಾಹಿತಿಗಳನ್ನು ನಾನು ಈ ಒಂದು ಸಂಚಿಕೆಯ ಅಡಿಯಲ್ಲಿ ನಾನು ಅದನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಹಾಗಾಗಿ ಇದೇ ಶುಕ್ರವಾರ 21ನೇ ತಾರೀಕು ನಮ್ಮ ಗುಂಡ್ಲುಪೇಟೆ ನಿಮ್ಮ ಪರಿಚಯ ಅಂತಕ್ಕಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ಈ ಕಾರ್ಯಕ್ರಮನ ನಡೆಸ್ತಾ ಇದ್ದೇನೆ. ಹಾಗಾಗಿ ತಾವೆಲ್ಲರೂ ಕೂಡ ಈಗ ನೋಡಿ, ಜಾನಪದ ಕ್ಷೇತ್ರದಲ್ಲಿ ವಚನಕಾರರಾಗಿರ್ತಕ್ಕಂಥ ಬಸವಣ್ಣವರಾಗಿರ್ಬೋದು, ಅವರು ಭಾಳ ಅದ್ಭುತವಾಗಿ ವಚನವನ್ನು ಇದು ಮಾಡ್ತಾರೆ. ಇತ್ತೀಚೆಗೆ ಅವ್ರಿಗೂ ಕೂಡ ಪ್ರಶಸ್ತಿನೂ ಕೂಡ ಬಂದಿದೆ. ಹಾಗೆ ಮಾನವ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂತಹ ನಮ್ಮ ಕಾಳಿಂಗಸ್ವಾಮಿ ಸಿದ್ಧಾರ್ಥ ಅವರು ಕೂಡ ಬಹಳ ವಿಷಯಗಳನ್ನು ಮಂಡನೆ ಮಾಡಿದ್ದಾರೆ. ಹಾಗೆ ನಮ್ಮ ಸುಭಾಷ್ ಮಾಡ್ರಳ್ಳಿಯವರು ಕೂಡ ಭಾಳ ಅದ್ಭುತವಾಗಿ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಟ್ಟಿದ್ದಾರೆ. ಹಾಗೆ ಇನ್ನೂ ಕೂಡ ಬೇಕಾದಷ್ಟು ಜನ ಸೊಬಾನೆ ಪದ ಆಡೋರಾಗಿರ್ಬೋದು, ಮತ್ತು ಇನ್ನೂ ಕೂಡ ಒಂದು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥಾಗಿರ್ಬೋದು, ಇನ್ನೂ ಅನೇಕ ಅವರ ಜೀವನದಲ್ಲಿ ಸಾಧನೆ ಏಕ್ದಮ್ ಸಾಧನೆ ಮಾಡೋಕ್ಕಲ್ಲ. ಹಾಗಾಗಿ ಒಂದೊಂದು ಮೆಟ್ಟಿಲುಗಳನ್ನ ಹತ್ತುತ್ತಾ ಅವರು ಆ ಒಂದು ಮೇಲ್ಮಟ್ಟಕ್ಕೆ ಹೋಗಿದ್ದಾರೆ. ಹಾಗಾಗಿ ಒಂದು ಸಾಧನೆ ಮಾಡಬೇಕಾದ್ರೆ ಬಹಳಷ್ಟು ಕಷ್ಟಗಳನ್ನು ಅವರು ಅನುಭವಿಸಿರ್ತಾರೆ. ಅಂತಹ ಕಷ್ಟಗಳನ್ನು ನಮ್ಮ ಜೊತೆ ಹಂಚ್ಕೊಂಡು ಅವ್ರು ಹೇಗೆ ಮೇಲಿಗೆ ಬಂದರು, ಅವ್ರ ಜೀವನದಲ್ಲಿ ಏನೆಲ್ಲ ಸ್ಟ್ರಗಲ್ಗಳನ್ನ ಮಾಡಿದ್ರು, ಅವ್ರ ಜೀವನದಲ್ಲಿ ಆದಂತಹ ಅನುಭವಗಳೇನು, ಇದನ್ನೆಲ್ಲ ನಾವು ಒಂದು ವಿಷಯಗಳನ್ನು ಕ್ರೋಢೀಕರಿಸಿ ಜನಗಳಿಗೆ ತಿಳಿಸುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ಈ ಕಾರ್ಯಕ್ರಮ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ಜನಸಾಮಾನ್ಯರಿಗೆ ಅವರು ಪಟ್ಟಿರ್ತಕ್ಕಂತಹ ಕಷ್ಟಗಳು ಇದೆಲ್ಲ ಅವರು ಕೂಡ ಇವತ್ತು ದೊಡ್ಡ IAS ಆಫೀಸರ್ ಆಗಿದ್ದಾರೆ, ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದಾರೆ, DC ಆಗಿದ್ದಾರೆ, ಕಮಿಷನರ್ ಆಗಿದ್ದಾರೆ. ಎಲ್ಲ ರೀತಿಯಲ್ಲೂ ಕೂಡ ದೊಡ್ಡ ಸಾಧನೆಗಳನ್ನ ಮಾಡಿದ್ದಾರೆ. ಈ ಸಾಧನೆ ಏಕ್ದಮ್ ಬರ್ತಕ್ಕಂಥದ್ದಲ್ಲ, ಅವ್ರ ಜೀವನದಲ್ಲಿ ಕಷ್ಟಪಟ್ಟಿರ್ತಾರೆ. ಹಾಗಾಗಿ ಇಂತಹ ಒಂದು ವಿಚಾರಗಳನ್ನು ಇಟ್ಕೊಂಡು ಜನಸಾಮಾನ್ಯರಿಗೆ ಮುಟ್ಟಿಸ್ತಕ್ಕಂತಹ ಒಂದು ವಿಷಯವೇ ನಮ್ಮ ಗುಂಡ್ಲುಪೇಟೆ ನಿಮ್ಮ ಪರಿಚಯ ಅಂತಕ್ಕಂಥ ಒಂದು ಮಾಲಿಕೆಯನ್ನು ನಾವು ಬಿಡುಗಡೆ ಮಾಡ್ತಾಯಿದ್ದೇವೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ಚಾನಲ್ನ ವೀಕ್ಷಣೆ ಮಾಡಿ ನಿಮ್ಮ ಹರಕೆ, ಆಶೀರ್ವಾದ, ಪ್ರೋತ್ಸಾಹ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ತಾ, ಮಗದೊಮ್ಮೆ ತಮ್ಮೆಲ್ಲರಿಗೂ ವಂದಿಸ್ತಾ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಶೇರ್ ಮಾಡುವುದರ ಮುಖಾಂತರ ನನ್ನನ್ನು ಹಾರೈಸಿ ಆಶೀರ್ವದಿಸಿ ಅಂತ ಕೇಳ್ತಾ ಧನ್ಯವಾದಗಳು ಸ್ನೇಹಿತರೆ. ನಮಸ್ಕಾರ.